ಹಾಯ್ ಚಾಂಪಿಯನ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅಜಯ್. ನನ್ನ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಒತ್ತಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಹಲೋ ಚಾಂಪಿಯನ್ಸ್. ನಾನು ಡೈಲಿ ರುಟೀನ್ ಥರನೂ ಡ್ಯೂಟಿಗೆ ಹೋಗಿ ಬರುವಾಗ ನನಗೆ ಬಿರಿಯಾನಿ ತಿನ್ನಬೇಕಂತ ತುಂಬ ಆಸೆ ಆಗಿತ್ತು. ಒಂದು ಪ್ಲ್ಯಾನ್ ಮಾಡಿದೆ, ಮನೆಯಲ್ಲೇ ಮಾಡೋಣ ಅಂತ ಮಾರ್ಕೆಟ್ಗೆ ಹೋಗಿ ಎಲ್ಲ ಶಾಪಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟಿಗೆ ನಾನು ಮೀನು ನೋಡಿದೆ, ಬಟ್ ತಗೊಳ್ಳೋಕ್ಕೆ ಇಷ್ಟ ಆಗಿಲ್ಲ. ಆಲ್ರೆಡಿ ಬಿರಿಯಾನಿ ಪ್ಲ್ಯಾನ್ ಆಗಿತ್ತಲ್ಲ, ಇದನ್ನೇ ಮಾಡೋಣ ಅಂತ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ತಗೊಂಡೆ. ಮತ್ತು ಔಟ್ಸೈಡ್ ಬಿರಿಯಾನಿ ತಿನ್ಬೇಕಂದ್ರೂ ಕಾಸ್ಟ್ಲಿ ಕೂಡ, ಆಮೇಲೆ ಹೆಲ್ತ್ಗೂ ಅದು ಒಳ್ಳೆಯದಲ್ಲ. ಫ್ರೆಂಡ್ಸ್, ನಿಮ್ಗೆ ಹೇಳಿ, ಯಾವ್ದು ಬಿರಿಯಾನಿ ಲೈಕ್ ಆಗುತ್ತೆ? ಔಟ್ಸೈಡ್ ಬಿರಿಯಾನಿ ಲೈಕ್ ಆಗುತ್ತಾ ಅಥವಾ ಹೋಮ್ ಮೇಡ್ ಬಿರಿಯಾನಿಯೋ? ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಮಾರ್ಕೆಟೆಲ್ಲ ಮಾಡಿಕೊಂಡು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ನಾನು ವೈರ್ಲೆಸ್ ಮೈಕ್ ಒಂದು ಆರ್ಡ್ರ್ ಮಾಡಿದ್ದೆ. ಅದು ಇವತ್ತು ಡೆಲಿವರಿ ಆಗಿತ್ತು. ಫಸ್ಟಿಗೆ ಅದನ್ನು ಚೆಕ್ ಮಾಡಿದೆ, ಸರಿ ಇಲ್ಲೋ ಅಂತ. ಎಲ್ಲ ಓಕೆ ಇತ್ತು. ಮತ್ತು ಫ್ರೆಂಡ್ಸ್, ಯಾವುದೇ ಟೈಮ್ ವೇಸ್ಟ್ ಮಾಡೋದು ಬೇಡ, ಬಿರಿಯಾನಿ ಮಾಡ್ತೀನಂತ ಹೇಳಿದೆ ಅಲ್ಲ, ಬನ್ನಿ ಹಾಗಿದ್ರೆ ಮಾಡೋಣ. ನಾನು ಇವತ್ತು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನಿಮಗೆ ಚಿಕನ್ ಬಿರಿಯಾನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ, ಬನ್ನಿ. ಫಸ್ಟಿಗೆ ನಾವು ಎಲ್ಲ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀವಿ. ಇಲ್ಲೇ ನೋಡಿ, ಇದು ಈರುಳ್ಳಿ ಚಿಕ್ಕದಾಗಿ ಚಾಪ್ ಮಾಡಿಟ್ಟಿದ್ದೀವಿ, ಟೊಮ್ಯಾಟೊ, ಅದಾದ ನಂತರ ಕೊತ್ತಂಬರಿ, ಆಮೇಲೆ ಮೆಣಸಿನ್ಕಾಯಿ. ಫಸ್ಟಿಗೆ ನಾವು ತಂದಿರೋ ಚಿಕನನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಆನಂತರ ಇದೇ ರೀತಿ ಸ್ಟೈಲಾಗಿ ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಟು ಆಯಿಲನ್ನು ಹಾಕ್ಕೋಬೇಕು. ಆಮೇಲೆ ಜೀರಿಗೆ, ಸಾಸಿವೆ ಹಾಕ್ಕೊಂಡು ಕಟ್ ಮಾಡಿರೋ ಈರುಳ್ಳಿನ ಆ್ಯಡ್ ಮಾಡ್ಕೋಬೇಕು. ಟೊಮ್ಯಾಟೊ, ಮಸಾಲೆ ಎಲೆ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಆಮೇಲೆ ನಾವು ವಾಶ್ ಮಾಡಿದ್ವಿ ಅಲ್ಲ, ಆ ಚಿಕನನ್ನು ಆ್ಯಡ್ ಮಾಡಿ, ಇದಾದ ನಂತರ ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಟು ಸ್ವಲ್ಪ ವೇಟ್ ಮಾಡಬೇಕು. ಆಮೇಲೆ ಬಿರಿಯಾನಿ ಮಸಾಲ ತೊಗೊಂಡು ಬಂದಿದ್ದೆ, ಅದನ್ನು ಆ್ಯಡ್ ಮಾಡಿದೆ. ಮತ್ತು ಚಿಕನ್ ಮಸಾಲನೂ ಆ್ಯಡ್ ಮಾಡಿ, ಅದ್ರ ಜೊತೆಗೆ ಉಪ್ಪು, ಖಾರ ಕೂಡ ನಾನು ಹಾಕಿದೆ. ಸ್ವಲ್ಪ ಕಡಿಮೆನೇ ಹಾಕಿದೆ, ಸ್ಪೈಸಿ ಬೇಡ ಅಂತ. ಮಿಕ್ಸ್ ಮಾಡಿ 5 ಮಿನಿಟ್ಸ್ವರೆಗೆ ವೇಟ್ ಮಾಡಿದೆ. ಪುದೀನ ಕೊತ್ತಂಬರಿ ಪೇಸ್ಟು ರೆಡಿ ಇತ್ತು, ಅದು ಹಾಕ್ಕೊಂಡೆ. 2 ಗ್ಲಾಸ್ ವಾಟ್ರನ್ನ ಹಾಕಿ ಅದು ಬಾಯ್ಲ್ ಆಗೋವರೆಗೆ ವೇಟ್ ಮಾಡಿ ತೊಳೆದಿರೋ ಅಕ್ಕಿನ ಆ್ಯಡ್ ಮಾಡಿದೆ. ಈಗ ಇದಕ್ಕೆ ಫುಲ್ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವು ಆ್ಯಡ್ ಮಾಡಿ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿದ್ದೀವಿ. ಈಗ 3 ಸಿಟಿ ಆಗೋವರೆಗೆ ನಾವು ವೇಟ್ ಮಾಡಬೇಕು. ಆಮೇಲೆ ಟೇಸ್ಟಿಯಾದ ಬಿರಿಯಾನಿ ನಮಗೆ ರೆಡಿಯಾಗಿರುತ್ತೆ. ನಾನು ಇದನ್ನೆಲ್ಲ ಏನಕ್ಕೆ ಮಾಡ್ತಾ ಇದ್ದೀನಂದರೆ, ಡೈಲಿ ಲೈಫಲ್ಲಿ ಆಫೀಸ್ಗೆ ಹೋಗೋದು ಬರೋದು ಅದೇ ಡೈಲಿ ರುಟೀನ್ ಆಗಿರುತ್ತೆ. ಇದು ಕುಕ್ಕಿಂಗ್ ಎಲ್ಲ ನಾವು ಮಾಡಿದರೆ ನಮಗೂ ಸ್ವಲ್ಪ ಚೇಂಜಸ್ ಆಗುತ್ತೆ. ಆಮೇಲೆ ನಮ್ಮ ಮಿಸ್ಸಸ್ಗೂ ಸ್ವಲ್ಪ ಹೆಲ್ಪ್ ಮಾಡಿದಂಗೆ ಆಗುತ್ತೆ. ಕುಕ್ಕಿಂಗ್ ಮಾಡ್ತಾ ಮಾಡ್ತಾ ಅವರಿಗೂ ಬೋರ್ ಆಗಿರುತ್ತೆ. ಕುಕ್ಕಿಂಗ್ ಸ್ವಲ್ಪ ಮಾಡಿಕೊಟ್ರೆ ಅವರಿಗೆ ಹೆಲ್ಪ್ ಆಗುತ್ತೆ, ಅವರು ಖುಷಿ ಪಡ್ತಾರೆ. ಈಗ ನಮ್ಮದು ಟೇಸ್ಟಿಯಾದ ಬಿರಿಯಾನಿ ರೆಡಿಯಾಗಿದೆ. ಬನ್ನಿ ಫ್ರೆಂಡ್ಸ್, ಆಗಿದ್ರೆ ಟೇಸ್ಟ್ ಮಾಡೋಣ. ಬಿರಿಯಾನಿ ಅಂತೂ ಸಖತ್ತಾಗಿತ್ತು. ನಮ್ಮ ವೈಫು ತುಂಬ ಎಂಜಾಯ್ ಮಾಡಿ ತಿಂದರು. ನೀವು ಇದೇ ಥರ ಕುಕ್ಕಿಂಗ್ ಮಾಡಿ ಆಮೇಲೆ ನಿಮ್ಮ ಮಿಸ್ಸಸ್ಸಿಗೆಲ್ಲ ತಿನ್ನಿಸಿ, ಎಲ್ಲರೂ ಖುಷಿಯಾಗ್ತಾರೆ, ಎಲ್ಲರೂ ಹ್ಯಾಪಿಯಾಗಿರ್ತಾರೆ.